ಶಿಕ್ಷಣ ಸಂಸ್ಥೆಯಿಂದ ರಮ್ಯಾ ರಾವ್ಗೆ 40 ಲಕ್ಷ ಹಣ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಲು ಕೊಡಲಾಗಿತ್ತ. ಗೋಲ್ಡ್ ಸ್ಮಗ್ಲಿಂಗ್ ತನಿಖೆಯಲ್ಲಿ ಇಡಿಯಿಂದ ಸಿದ್ಧಾರ್ಥ ಸಂಸ್ಥೆಗಳ ವಿರುದ್ಧ ತನಿಖೆ, ಇಡಿ ರೇಡ್. ರಮ್ಯಾ ರಾವ್ ಕೇಸ್ನಲ್ಲಿ ಕೇಳಿ ಬಂದ ಪ್ರಭಾವಿ ಗೃಹ ಸಚಿವ ಪರಮೇಶ್ವರ್ ಅವರ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಸೇರಿದ 4 ಕಾಲೇಜುಗಳಲ್ಲಿ ಒಂದಲ್ಲ ಎರಡಲ್ಲ 30 ಗಂಟೆಗಳ ಕಾಲ ಇಡಿ ಸರ್ಚ್ ಆಪರೇಷನ್ ನಡೆಸಿತು. 30 ತಾಸುಗಳ ಸರ್ಚ್ ಆಪರೇಷನ್. ಯಾವ ಕೇಸಿಗೆ ಸಂಬಂಧಪಟ್ಟಂತೆ ಈ ದಾಳಿ ಅನ್ನೋದು ಮೊದಲು ಖಚಿತ ಆಗಿರಲಿಲ್ಲ. ನಿನ್ನೆ ಸಂಜೆ 8:15 ಇಡಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತು. ಇದು ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಿಸಿದ ಸರ್ಚ್. ರಮ್ಯಾ ರಾವ್ ಅಕೌಂಟಿಗೆ 40 ಲಕ್ಷ ರೂಪಾಯಿ ಒಂದು ಶಿಕ್ಷಣ ಸಂಸ್ಥೆಯಿಂದ ಹೋಗಿದೆ. ಅದರಲ್ಲಿ ಆಕೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದ್ದಾಳೆ. ಆ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ತನ್ನ ವಿದೇಶ ಪ್ರಯಾಣಗಳಿಗೆ ಟಿಕೆಟ್ ಬುಕ್ ಮಾಡಿದ್ದಾಳೆ. ಆ ಕಾರಣಕ್ಕಾಗಿ ಈ ದಾಳಿ. ಕಾಂಗ್ರೆಸ್ ಒಂದು ಲೈನ್ ತೆಗೆದುಕೊಂಡಿದೆ, ಆಂಗಲ್ ತೆಗೆದುಕೊಂಡಿದೆ. ದಲಿತ ನಾಯಕರು ಅನ್ನುವ ಕಾರಣಕ್ಕೆ ಡಾಕ್ಟರ್ ಪರಮೇಶ್ವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಪರಮೇಶ್ವರ್ ಅವರು ಒಬ್ಬ ದಲಿತ ನಾಯಕರು, ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನ್ಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಡಿಯೂರಪ್ಪ ಏನು ಬಹಳ ಅನಿಷ್ಟ, ವಿಜೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ, ಬಿಜೆಪಿ ಅವರೆಲ್ಲ ಬಹಳ ಅನಿಷ್ಟ ನಾಯಕರುಗಳೆಲ್ಲ. ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ, ಇವ್ರನ್ನೇ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ನೋಡಿದ್ರೆ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾದದ್ದು. See, I stand by whatever my Chief Minister and whatever my ACC General Secretary has said. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ. ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ. ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ. ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡೀ ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅದರಲ್ಲೂ ಸಹ ದುರ್ಬಲ ವರ್ಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ಮನೋಬಲವನ್ನು ಕುಗ್ಗಿಸಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ, ಇದನ್ನು ಖಂಡಿಸಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.